ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಷ್ಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ನ್ಯಾಚುರಲ್ ಆಗಿರುವಂತಹ ಪುಡಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಒಂದಿಷ್ಟು ಇದ್ಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 10-12 ಆಗೋಷ್ಟು ಲವಂಗನ ಹಾಕಿ ಅದನ್ನು ಮುಕ್ಕಾಲು ಭಾಗ ನಾವು ಚೆನ್ನಾಗಿ ಕುಟ್ಕೊಬೇಕು. ನಾವು ಈ ಟೂತ್ ಪೇಸ್ಟ್ ಅದೆಲ್ಲ ಬಳಸೋದಕ್ಕಿಂತ ನ್ಯಾಚುರಲ್ ಆಗಿರುವಂತಹ ಇಡ್ಲು ಪುಡಿಯನ್ನು ನಾವು ಬಳಸೋದು ಸೂಕ್ತ ಅಂತ ನಾನು ಅನ್ಕೋತೀನಿ. ನಾವು ಕೂಡ ಅದನ್ನೇ ಯೂಸ್ ಮಾಡೋದು, ನನ್ನ ಮಗಳು ಕೂಡ ಅದನ್ನೇ ಯೂಸ್ ಮಾಡ್ತಾಳೆ. ಅನೇಕರಲ್ಲಿ ಡ್ರಿಂಕ್ಸ್ ಮಾಡಿ, ಸ್ಮೋಕ್ ಮಾಡಿ, ಮಕ್ಕಳು ಚಾಕ್ಲೇಟ್ಸು, ಬಿಸ್ಕೆಟು ಅದೆಲ್ಲ ತಿಂದು ಅಲ್ಲೂ ಫುಲ್ಲು ಕರೆ ಆಗಿಬಿಟ್ಟಿರುತ್ತೆ. ನೀವು ಯಾವುದೇ ಟೂತ್ ಪೇಸ್ಟ್ ಹಾಕಿದ್ರೂ ಕೂಡ ಅದು ಹೋಗ್ತಾ ಇರಲ್ಲ. ನೋಡಿ, ಈಗ ನಾನು ಮುಕ್ಕಾಲು ಭಾಗ ಆಗೋಷ್ಟು ಇದನ್ನು ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಫುಲ್ಲು ನುಣ್ಣಗೆ ಇದನ್ನು ರುಬ್ಕೊಬೇಕು ನಾವು. ನೀವು ಯಾವುದೇ ಫುಲ್ಲುಗೆ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಆಮೇಲೆ ಜರಡಿ ಹಾಕ್ಕೋಬೇಕು. ಇದು ರುಬ್ಬೋ ತನಕ ನಾನು ನಿಮಗೆ ಅದರಿಂದ ಏನು ಉಪಯುಕ್ತ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ರುಬ್ಬಾಯಿತು. ಇದನ್ನು ಜರಡಿ ಹಾಕ್ಕೋಬೇಕು. ಅದರಲ್ಲಿರೋ ಕಸ ಕಡ್ಡಿ, ಕಂಡೆ, ಸೌದೆ ಎಲ್ಲ ಬೆಂದಿರುತ್ತಲ್ವ, ಅದೆಲ್ಲ ಜರಡಿ ಹಾಡ್ಕೊಬಿಟ್ರೆ ಮೇಲೆ ಕಸ ಕಡ್ಡಿ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ಯಾವುದೇ ಪೇಸ್ಟ್ ಹಾಕಿದ್ರೂ ಕೂಡ ನಿಮಗೆ ಅದು ವರ್ಕೌಟ್ ಆಗ್ತಾ ಇರಲ್ಲ, ಎಲ್ಲ ಕರೆ ಹಾಗೆ ಉಳ್ಕೊಬಿಟ್ಟಿರುತ್ತೆ. ಅದಕ್ಕೆ ನೀವು ನ್ಯಾಚುರಲ್ ಆಗಿರುವಂತಹ ಇಡ್ಲು ಪುಡಿನ ಬಳಸಿ ನೋಡಿ, 1-2 ತಿಂಗಳು ಬಳಸಿ ನೋಡಿ, ನಿಮ್ಮ ಹಲ್ಲು ಹೇಗೆ ಪಳಪಳ ಅಂತ ಹೊಳೆಯುತ್ತೆ ಅಂತ. ನಿಮಗೆ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ, ಈ ಟೂತ್ ಪೇಸ್ಟ್ಗೂ ಮತ್ತು ಈ ಇಡ್ಲು ಪುಡಿಗೂ ಇರೋವಂಥ ವ್ಯತ್ಯಾಸ ಏನು ಅಂತ. ಈ ಇಡ್ಲು ಪುಡಿಯನ್ನು ನೀವು 3 ವರ್ಷದಿಂದ ಮಕ್ಳಿಗೂ ಕೂಡ ಕೊಡ್ಬೋದು. ನೋಡಿ, ಇದು ಎಷ್ಟು ನುಣ್ಣಗೆ ಪುಡಿ ಆಗಿದೆ ಅಂತ. ಇಷ್ಟು ನುಣ್ಣಗೆ ಇರಬೇಕು. 3 ವರ್ಷದ ಮಕ್ಕಳಿಂದ ವಯಸ್ಸಾದವ್ರ ತನಕ ಮಾಮೂಲಿ ಇದನ್ನು ಯೂಸ್ ಮಾಡ್ಬೋದು. ಯಾಕೋ ಲವಂಗ ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು, ಅದಕ್ಕೆ ಇನ್ನೊಂದಷ್ಟು ಒಂದು 5-6 ಲವಂಗನ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೊಟ್ಟು ಪುಡಿ ಮಾಡ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇದಕ್ಕೆ ಇಷ್ಟು ಪುಡಿಗೆ ನಾನು ಇಡ್ಲು ಪುಡಿಗೆ ಒಂದು ಎಷ್ಟು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ನಾನು ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹಳ್ಳುಪ್ಪನ್ನೇ ಹಾಕಿ ಇಡ್ಲು ಪುಡಿ ಮಾಡಬೇಕಾದ್ರೆ ನೀವು ಪುಡಿ ಮಾಡ್ಕೋಬೋದು, ಹಾಗೂ ಮಾಡ್ಬೋದು. ಇಲ್ಲ ನಾವು ಪುಡಿ ಉಪ್ಪನ್ನೇ ಮಿಕ್ಸ್ ಮಾಡ್ಕೋತೀವಿ ಅಂದರೂ ಕೂಡ ನೀವು ಇದೇ ಥರ ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ ನಾನು ಇಷ್ಟು ಕೂಡ ಎಲ್ಲನೂ ಹಾಕಾದ್ಮೇಲೆ ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಜಾಸ್ತಿ ಬೇಕಾಗಿಲ್ಲ. ಇಡ್ಲು, ಲವಂಗ, ಉಪ್ಪು. ನಮ್ಮ ಉಪ್ಪು ಹಲ್ಲನ್ನು ವೈಟ್ ಮಾಡುತ್ತೆ, ಲವಂಗನೂ ಕೂಡ ಹಲ್ಲಿಗೆ ತುಂಬ ಒಳ್ಳೆಯದು. ಹಲ್ಲಿಗೆ ಯಾವುದೇ ಪೇಯ್ನ್ ಇರಲಿ ಎಲ್ಲನೂ ಕೂಡ ಲವಂಗ ಕಡಿಮೆ ಮಾಡುತ್ತೆ. ಇಡ್ಲು ಕೂಡ ಹಲ್ಲನ್ನು ಬಿಳುಪು ಮಾಡಲು ಅದು ಕೂಡ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಕೂಡ 3 ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ನಾವು ಪೌಡ್ರ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇಡ್ಲು ಪುಡಿ ರೆಡಿಯಾಗುತ್ತೆ. ನೀವು ಇಡ್ಲು ಪುಡಿಲಿ ಮೌತ್ ವಾಶು ಕೂಡ ರೆಡಿ ಮಾಡ್ಕೊಬೋದು. ಹೇಗೆ ಅಂತಂದರೆ, 1 ಟೇಬಲ್ ಸ್ಪೂನ್ ಇಡ್ಲು ಪುಡಿನ ಒಂದು 2 ಲೋಟ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬಾಯಿಗೆ ಹಾಕ್ಕೊಂಡು 2-3 ನಿಮಿಷ ಚೆನ್ನಾಗಿ ಮುಕ್ಕಳಿಸ್ಬಿಟ್ರೆ ಅದೇ ಮೌತ್ ವಾಶು. ಅದನ್ನು ನೀವು ಒಂದು ವಾರ ಮಾಡಿ ನೋಡಿ. ನಿಮ್ಮ ಹಲ್ಲಲ್ಲಿ ಏನಾದರೂ ಕೊಳೆ, ಗಲೀಜು ಏನಾದ್ರು ಇದ್ದರೆ ಬೇಗ ವಾಸಿಯಾಗಿಬಿಡುತ್ತೆ. ನಿಮ್ಮ ಹಲ್ಲಲ್ಲಿ ಏನಾದ್ರು ನೋವಿದ್ದರೆ, ಉಳ್ಕಲ್ಲಾಗಿದ್ದರೆ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ನೋವು ಜಾಸ್ತಿ ಇದ್ದರೆ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ನೋಡಿ, ಇದಿಷ್ಟು ಕೂಡ ನಾನು ಪುಡಿ ಮಾಡ್ಕೊಂಡಾಗಿದೆ. ಈಗ ಅದನ್ನು ನಾನು ಒಂದು ಬಾಕ್ಸಿಗೆ ಹಾಕಿ ಅದನ್ನು ಸ್ಟೋರ್ ಮಾಡಿಕ್ಕೋತಾ ಇದ್ದೀನಿ. ನಾನು ಊರಿಗೆ ಬಂದಿದ್ನಲ್ಲ, ಅದಕ್ಕೋಸ್ಕರ ನಾನು ಇದನ್ನ ನಮ್ಮ ಅತ್ತೆ ನಮ್ಮ ಮಾವಂಗೂ ಆಗುತ್ತೆ, ನಮಗೂ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಇದ್ಲಿತ್ತು. ಸೌದೆ ಒಲೆ ಇದೆ ನಮ್ಮ ಊರಲ್ಲಿ, ಇದ್ಲಿತ್ತು. ಸೊ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡೆ. ಅವ್ರಿಗೆ ಸ್ವಲ್ಪ ಇಡ್ಲು ಪುಡಿನ ಮಾಡಿಕೊಟ್ಬಿಟ್ಟು ನಾನೊಂದು ಸ್ವಲ್ಪ ತೊಗೊಂಡೋಗ್ತೀನಿ. ನೋಡಿ, ಅಷ್ಟು ಇಡ್ಲು ಪುಡಿಲಿ ಇಲ್ಲಿ ಒಂದು ಬಾಕ್ಸು ಫುಲ್ಲು ಇಡ್ಲು ಪುಡಿ ಆಗಿದೆ ನನಗೆ. ಸಾಕು. ಇದೇ ಒಂದು ಎಷ್ಟು ಬರುತ್ತೆ ಅಂದರೆ, ಇದೇ ಒಂದು 6 ಮಂತ್ ಬರುತ್ತೆ ನಿಮಗೆ ಇಡ್ಲು ಪುಡಿ. ಏನಿಲ್ಲ, ಒಂದು ಬ್ರಷನ್ನ ತ್ಯಾವ ಮಾಡ್ಕೊಬೇಕಷ್ಟೆ. ಬ್ರಷನ್ನ ತ್ಯಾವ ಮಾಡಿಕೊಂಡು ನೀವು ಕೈಯಲ್ಲಿ ಉಜ್ತೀನಿ ಅಂದರೂ ಬೇಕಾದ್ರೆ ಉಜ್ಬೋದು. ಕೈಯಲ್ಲಿ ಉಜ್ಜಿದ್ರೆ ಏನು ಗೊತ್ತಾ, ಸಂದಿಗೆಲ್ಲ ಇಡ್ಲು ಪುಡಿ ಹೋಗುತ್ತಲ್ಲ, ಅದು ಸ್ವಲ್ಪ ನೀಟಾಗಿ ಕ್ಲೀನ್ ಆಗೋಲ್ಲ. ಅದಕ್ಕೋಸ್ಕರ ನಾವು ಟೂತ್ ಬ್ರಷಲ್ಲೇ ಒಂದು ಸ್ವಲ್ಪ ತ್ಯಾವ ಮಾಡಿಕೊಂಡು ಟೂತ್ ಬ್ರಷ್ನ ಇಡ್ಲು ಪುಡಿಗೆ ಡಿಪ್ ಮಾಡಿ ನಾವು ನಿಧಾನಕ್ಕೆ ಉಜ್ಜಬೇಕು. ಯಾವಾಗಲೂ ಅಷ್ಟೇ, ನಾವು ಹಲ್ಲು ಉಜ್ಜಬೇಕಾದ್ರೆ ಜೋರಾಗಿ ಹಲ್ಲು ಉಜ್ಜಬಾರ್ದು. ನಮ್ಮ ಒಸಡು ಎಲ್ಲ ಹಾಳಾಗುತ್ತೆ. ಆಮೇಲೆ ಏನು ಗೊತ್ತಾ, ಇಡ್ಲು ಪುಡಿಯಿಂದ ನಮ್ಮ ಒಸಡು ಏನೂ ಆಗೋದಿಲ್ಲ, ಸ್ಟ್ರಾಂಗಾಗೇ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕನ್ನು ಕೊಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ